ನಮಸ್ತೆ ನಿಖಿಲ್ ಸರ್. ಓ ಸರ್ ನಮಸ್ಕಾರ. ಸುಮಾರು ದಿವಸ ಆಯಿತು ಸೇರಿ. ಒಂದು ಏನು ಬ್ರಿಗೇಡಲ್ಲಿ ಏನು ನಡೀತಾ ಇದೆ? ಏನು ನಡೀತಾ ಇದೆ ನಮಗೆ ಗೊತ್ತಲ್ಲ. ಎಲೆಕ್ಷನ್ ಬಂತು. ಇಷ್ಟು ದಿವಸ ಫೈಟಿಂಗ್ ವಿಚಾರವಾಗಿ ತುಂಬ ಇದು ಮಾಡ್ತಾಯಿದ್ದ. ಈಗ ಹೊಸ ಟ್ರೆಂಡ್, ಇವಾಗ ಎಲೆಕ್ಷನ್ ಹೊಸ ಟ್ರೆಂಡು. ಮೇ ಬಿ ನೆಕ್ಸ್ಟ್ ಮಂತ್ ಅಲ್ವಾ ಎಲೆಕ್ಷನು? ಹೌದು, ಜೂನ್ 15th ಅಷ್ಟೆಲ್ಲ ಆಗಬೇಕು ಎಲೆಕ್ಷನ್ನು. ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಸರ್, ಇದೊಂದು ಕ್ಲಾರಿಟಿ ಬೇಕಾಯಿತು ನನಗೆ. ಇವಾಗ ಬಿಫೋರ್ 45 days ಮುಂಚೆ ಅನೌನ್ಸ್ ಮಾಡಬೇಕಲ್ವ ಅವರು? ಹೌದು, 45 days ಮುಂಚೆ ಅನೌನ್ಸ್ ಮಾಡಬೇಕು. ಆಮೇಲೆ ಪ್ರೆಸಿಡೆಂಟ್ ಸೆಲೆಕ್ಟ್ ಮಾಡಬೇಕು ಇದು ಎಲೆಕ್ಷನ್ ಆಫೀಸರ್ನ. ಆಮೇಲೆ ಅನೌನ್ಸ್ ಆಗಬೇಕಾಗಿರೋ GBMಲ್ಲಿ. GBMನಲ್ಲಿ ಇನ್ನೂ ಅನೌನ್ಸ್ ಆಗಿಲ್ಲ. ಇಲ್ಲಿ ಲಾಸ್ಟ್ ಟೈಮು ಮಾಡಲಿಲ್ವಲ್ಲ ಸರ್? GBMಲ್ಲಿ ಅನೌನ್ಸ್ ಮಾಡಲಿಲ್ಲ, ಇವರೇ ಡಿಸಿಷನ್ ತೊಗೊಂಡ್ರು. ಇದು ಈ ಪದ್ಧತಿ ಇದೇ ಕಂಟಿನ್ಯೂ ಆಗ್ತಾಯಿದೆ. EC3 ಸ್ಟಾರ್ಟ್ ಆಗಿದೆ ಈ ಪದ್ಧತಿ. ತಪ್ಪು ಸರ್ ಆ್ಯಕ್ಚುಲಿ. ಯಾಕಂದರೆ ಇದು ಏನಂದರೆ, ಫಸ್ಟ್ ಆಫ್ ಆಲು ಇವಾಗ ಕರೆಂಟ್ ಪ್ರೆಸಿಡೆಂಟ್ ನಿಂತ್ಕೋತಾರೆ ಅಂತಂದರೆ ಎಲೆಕ್ಷನ್ಗೆ, ಅವ್ರು ನಿಂತ್ಕೊಂಡ್ಮೇಲೆ ಎಲೆಕ್ಷನ್ ಆಫೀಸರ್ ಸೆಲೆಕ್ಟ್ ಮಾಡೋದು ಬಯಸ್ ಆಗುತ್ತೆ. ಕರೆಕ್ಟ್, ಹೌದು, 100% ಸರಿ ಬರೋಲ್ಲ. ಹೌದೌದು, ಜನಕ್ಕೆ ಸೆಲೆಕ್ಟ್ ಮಾಡಕ್ಕೆ ಬಿಡಬೇಕು. ಯಾರು ನಿಂತ್ಕೋತಾರೋ ಅವರೆಲ್ಲ ಒಪ್ಪಂದ ತಗೊಂಡು ಇವಾಗ ನಾನು ಕೇಳ್ಪಟ್ಟಂಗೆ ಹೀಗೆ ಅಂದರೆ ಒಳ್ಳೊಳಗೆ ಕೇಳ್ಪಟ್ಟೆ, ಲಾಸ್ಟ್ ಯಾರಿದ್ರು ಎಲೆಕ್ಷನ್ ಆಫೀಸರು ಅವರೇ ಈ ಸತಿನೂ ಕಂಟಿನ್ಯೂ ಆಗ್ತಾ ಇದ್ದಾರೆ ಅಂತ. ಸರ್ ಆ್ಯಕ್ಚುಲಿ ನಾವು EC6 ಸಪೋರ್ಟ್ ಎಲ್ಲ ಮಾಡಿದ್ವಿ. ನಾವು ಎಲೆಕ್ಷನ್ ಕೆಲಸ ಮಾಡಿದೆ. ಹೌದು, 100%. ಸೊ ಇವರಿಬ್ಬರು ನಿಂತ್ಕೊಂಡ್ರಲ್ಲ. ನಾನು ಯಾರ ಬಗ್ಗೆ ಏನು ಹೇಳೋಕ್ಕೋಗಲ್ಲ. ಒಟ್ಟಿನಲ್ಲಿ ಅವರೆಲ್ಲ ಬೆಟರ್ಮೆಂಟ್ ಬ್ರಿಗೇಡ್ ಅವರೇ ಅವರು. ಸೊ ಗೊತ್ತಿದೆ ನಮಗೆ. ಬಟ್ ಸೊ ಅವರು ಆ್ಯಕ್ಚುಲಿ ಓಕೆ ಎಲೆಕ್ಷನ್ ಕಂಡಕ್ಟ್ ಮಾಡಿದ್ರು. ಆದರೆ ನನಗೇನು ತಪ್ಪು ಅನಿಸಿದ್ದು ಅಂದರೆ, ಈ ಎಲೆಕ್ಷನ್ ಆದಮೇಲೆ ಒಂದು ಪಾರ್ಟಿ ಆರ್ಗನೈಸ್ ಮಾಡಿದ್ರು. ಕರೆಕ್ಟ್, ಅದಕ್ಕೆ ಬಂದಿದ್ರು. ಸೊ ಓಕೆ, ಸೊ ಅದು ಪಾರ್ಟಿ ಅಂದಿದ ತಕ್ಷಣ ಒಂದು ಬಂತು ಇವತ್ತು ನೋಡಿ. ಎಲೆಕ್ಷನ್ ಗೆದ್ದ ಮೇಲೆ ಪಾರ್ಟಿ ಮಾಡೋದು ಏನಿದೆ ಆ್ಯಕ್ಚುಲಿ? ಅದೊಂದು ಖುಷಿ ಸಂಭ್ರಮ ಅಲ್ವಾ? ಅದರಲ್ಲಿ ಏನು ಅಷ್ಟೊಂದು ಖುಷಿ ಪಡೋದೇನಿದೆ? ಏನೋ ಅಚೀವ್ಮೆಂಟ್ ಮಾಡಿದ್ದೀರಾ? ಇಲ್ಲ ಅಷ್ಟು ದುಡ್ಡು ಬಂದಿದೆಯಾ? ಇಲ್ಲ ಸರ್, ದುಡ್ಡು ನಮ್ಮ ದುಡ್ಡೇ ಅಲ್ವಾ? ರೆಸಿಡೆನ್ಸ್ ದುಡ್ಡೇ ಅಲ್ವಾ ಅದು? ಇವರೇ ಗೆಲ್ಸಿರೋದು ರೆಸಿಡೆನ್ಸೇ. ಪ್ಲಸ್ ನೋಡಿ, ಇವೆಂಟ್ ಪಾರ್ಟಿ ಅಂದರೆ ಇವತ್ತು ಪಾಪ MMH ಅವ್ರು ಏನೋ ಒಂದು ಇವೆಂಟ್ ಇಟ್ಕೊಂಡಿದ್ರಂತೆ, ಟೀ ಇದಂತ. ಅದನ್ನೇನೋ ಅಸೋಸಿಯೇಷನ್ನು ಆ್ಯಂಪಿ ಥಿಯೇಟ್ರಲ್ಲಿ ಮಾಡಬಾರ್ದು ಅಂತೇಳಿ ಏನೋ ಹೇಳಿದಾರಂತೆ. ಸರ್, ನಾವು ಸುಮಾರು ವರ್ಷದಿಂದ ಇದ್ದೀನಿ ನಾನಿಲ್ಲಿ ರೆಸಿಡೆನ್ಸೆಲ್ಲ. ನಾವು ಸ್ಮಾಲಾಗಿ ಕಾಫಿ ಟೀ ಸೇರ್ತಾಯಿದ್ವಿ ನೋಡಿ, ಇಲ್ಲೇ ಬನೇಟ್ರಿ ಹತ್ರ ಸೇರ್ತಾಯಿದ್ದೋ ನಾವು. ಬಟ್ ಒಂದು ದಿವಸಕ್ಕೂ ನಾವು ಅದಕ್ಕೆಲ್ಲ ಅಸೋಸಿಯೇಷನ್ ಪರ್ಮಿಷನ್ ತೊಗೊಂಡಿಲ್ಲ ನಾವು. ದೊಡ್ಡ ಇವೆಂಟ್ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಓನರ್ಸ್ ನಾವು ಎಲ್ಲ ರೆಸಿಡೆಂಟ್ಸ್ ಎಲ್ಲ ಸೇರಿ ಮಾಡ್ತಾ ಇದೀವಿ ಅಂದಮೇಲೆ ಪರ್ಮಿಷನ್ ಓಕೆ ಹೇಳೋದು ಉತ್ತಮ. ಹಂಗನ್ಬಿಟ್ಟು ಅದು ಪರ್ಮಿಷನ್ ಅಂತ ಏನಿಲ್ಲ, ನೀವು ಮಾಡ್ಕೋಬೋದು, ಅದರಲ್ಲಿ ಏನಿಲ್ಲ. ಸರ್, ಇವಾಗ ಸ್ಟಾಲ್ ಹಾಕ್ಸಿದ್ರೆ ಪ್ಲಸ್ ಏನಾದರೂ ಇವೆಂಟ್ ಮಾಡಿದ್ರೆ ಆಕ್ಟಿವಿಟಿ ಅಲ್ವಾ? ಕಮರ್ಷಿಯಲ್ ಆಕ್ಟಿವಿಟಿ ಇಲ್ಲ, ಪರ್ಮಿಷನ್ ಕೇಳೋ ಅವಶ್ಯಕತೆನೇ ಇರಲಿಲ್ಲ MMH ಅವ್ರಿಗೆ. ಬಟ್ ಅದನ್ನು ಅಸೋಸಿಯೇಷನ್ ಯಾಕೆ ತಡೆದ್ರು ಅಂತ. ಅಸೋಸಿಯೇಷನ್ ಏನಾಗುತ್ತೆ, ಅಸೋಸಿಯೇಷನ್ ಅಂತ ಬರೋಲ್ಲ, EC ಇದೆಯಲ್ಲ, ಅವ್ರಿಗೆ ಬೇಕಾಗಿರೋ ಆಕ್ಟಿವಿಟೀಸ್ ಮಾಡೋಕ್ಕೆ ಯಾವ ಪರ್ಮಿಷನ್ನು ಏನು ತಗೊಳ್ಳಲ್ಲ ಅವರು. ನೋಡಿ ನಾವು ನೋಡ್ಕೊಂಡೇ ಬರ್ತಾ ಇದ್ದೀವಿ ಸರ್. ನೋಡಿ, ಮೊನ್ನೆ May 1 ಲೇಬರ್ಸ್ ಡೇ ಮಾಡಿದ್ರಲ್ಲ, ಅದು ಇವಾಗ ಕ್ಲಬ್ ಹೌಸಲ್ಲೇ ಮಾಡಿದ್ದಾರೆ. ಇವ್ರು ಮಾತ್ರ ಮಾಡಿದ್ರೆ ಅದಕ್ಕೆ ನೋ ಕಾಸ್ಟು ನೋ ಇದು. ಪ್ಲಸ್ಸು ಲೇಬರ್ಸ್ಗೇನೋ ಫುಡ್ ಎಲ್ಲ ಸ್ಪಾನ್ಸರ್. ಬಟ್ ಒಳ್ಳೇದೇ, ನನಗೆ ಅದಕ್ಕೆ ಇದು ಮಾಡ್ತೀವಿ. ಬಟ್ ಅದಕ್ಕೆ ರೆಸಿಡೆನ್ಸ್ ಹತ್ರ 250 ರೂಪಾಯಿ ಕೂಪನ್ ಫಿಕ್ಸ್ ಮಾಡಿದ್ರಲ್ಲ ಅದು. ಯಾಕಂದರೆ ನಾನು EC6 ಸ್ಟಾಪ್ ಮಾಡಿದ್ದೀನಿ. ಸ್ಟಿಲ್ EC5ವರೆಗೂ ನಾನು ಡೇ 1 ನಾನು ಲೇಬರ್ಸ್ಗೆಲ್ಲರಿಗೂ ನಾನು ವರ್ಷ ಒಂದು 2 times 3 times ನಾನು ಫುಡ್ ಸ್ಪಾನ್ಸರ್ ಮಾಡಿಸ್ಕೊಂಡೇ ಬರ್ತಾಯಿದ್ದೆ. ಒಂದು ದಿವಸಕ್ಕೂ ನಾನು ಯಾರ ಹತ್ರನೂ ಫಂಡ್ ಕೇಳಿರಲಿಲ್ಲ. ನಮ್ಮ ಕನ್ನಡ ಬಳಗನೂ ಮಾಡಿದೆ ಪಾಪ, 1-2 time ಮಾಡಿದೆ ಕನ್ನಡ ಬಳಗದವರು. ಯಾಕಂದರೆ ಅವರವರ ಒಂದು. ಬಟ್ ಇವರು ಎಲ್ಲ 25 ಜನ ಇದ್ದಾರೆ. ಒಬ್ಬೊಬ್ಬರು 1000 ರೂಪಾಯಿ ಹಾಕ್ಬಿಟ್ಟಿದ್ರು, 25,000 ರೂಪಾಯಿ ಎಲ್ಲರಿಗೂ ಒಳ್ಳೆ ಊಟ ಕೊಡಿಸ್ಬೋದಾಯ್ತು. ರೆಸಿಡೆನ್ಸ್ ಮೇಲೆ ಯಾಕೆ 250 ರೂಪಾಯಿ ಟೋಕನ್ ಫಿಕ್ಸ್ ಮಾಡಿದ್ರು? ಆ್ಯಕ್ಚುಲಿ ಇದು ಏನಾಗಿದೆ ಅಂದರೆ, ಇದು ಊಟಗೆ ಟೋಕನ್ ಫಿಕ್ಸ್ ಮಾಡೋದು ಯಾವ ಸಿಸ್ಟಮಿಂದ ಸ್ಟಾರ್ಟ್ ಆಯಿತು? ಓಣಮಿಂದ ಅಲ್ಲಿಂದ ನಾವಪ್ಪ ನೋಡಿ, ನಾವಂತಲ್ಲ, ನಾವು ಕನ್ನಡದವ್ರು ಯಾವತ್ತಿದ್ರು ಎಷ್ಟು ಗ್ರೇಟ್ ಅಂದರೆ, ಅಲ್ಲ ಅದು ಏನಂದ್ರೆ ಎಲ್ಲಾರನ್ನೂ ಸೇರಿಸ್ಕೊಳ್ಳೋಣ, ಈ ಪದ್ಧತಿ ಸರಿ ಇಲ್ಲ. ತಪ್ಪು. ಟೋಕನ್ ಇಸ್ಕೊಂಡು ಯಾರಿಗೆ ಅದು ಇವಾಗ ಪೂಜೆ ಅಂತೇಳಿ ಕಲೆಕ್ಷನ್ ಮಾಡಿಕೊಂಡು ಎಲ್ಲರಿಗೂ ಊಟ ಕೊಡ್ಸಿದ್ದಾರೆ, ಅದೊಂಥರ ದೇವ್ರ ಹೆಸರಲ್ಲಿ. ಇವಾಗ ಫಂಕ್ಷನ್ ಮಾಡಿ ಫಂಕ್ಷನ್ಗೂ ಸ್ಪಾನ್ಸರ್ ಇಸ್ಕೊಂಡು ಪ್ಲಸ್ ಊಟಕ್ಕೂ ಸ್ಪಾನ್ಸರ್ ಇಸ್ಕೊಂಡು ಅದು ಟೋಕನ್ ಇಸ್ಕೊಂಡು ನನಗೆ ಅದು ಇಷ್ಟ ಆಗಲ್ಲ ಸರ್.
ಇದು ಅದೊಂದು ನನಗೆ ಇಷ್ಟ ಆಗಲ್ಲ ಸರ್. ಊಟಕ್ಕೆ ಟೋಕನ್ ಅನ್ನದಾನ ಮಾಡೋದು ಶ್ರೇಷ್ಠ ದಾನ, ಶ್ರೇಷ್ಠ. ಅದನ್ನ ಬಿಟ್ಬಿಟ್ಟು ಅದಕ್ಕೆ ಟೋಕನ್ ಹಾಕೋದಂತೆ, ಕಲೆಕ್ಷನ್ ಮಾಡೋದಂತೆ ತಪ್ಪು. ಅದೆಲ್ಲ ಸರಿ ಸರ್ ಈಗ ನೋಡಿ ಬೆಂಗಾಲಿಯವರು, ಆ್ಯಕ್ಚುಲಿ ಬೆಂಗಾಲಿಯವರು ನೋಡಿ ದುರ್ಗಾ ಪೂಜೆ ಮಾಡ್ತಾರೆ, ಅವ್ರು ಯಾವತ್ತೂ ಆ ಥರ ಮಾಡಿಲ್ಲ. ನಾವು ಮಾಡಿಸಿದೀವಲ್ಲ, ಯಾವಾಗ ತಗೊಂಡಿದ್ವಿ ಕಾಸು? 100% ಇಲ್ಲ. ಓಕೆ, ಇಟ್ಸ್ ಯುವರ್ ಕನ್ಸಿಡ್ರೇಷನ್, ಯು ಕ್ಯಾನ್ ಡೊನೇಟ್ ಮಾಡ್ಬೋದು. ಅದು ಡೊನೇಷನ್ ಅವ್ರ ಇಂಡಿವಿಜುವಲ್. ನಾವು ಡೊನೇಷನ್ ಎಲ್ಲರ ಡೊನೇಷನ್ ಇಸ್ಕೊಂಡು ಅವ್ರ ಅಕ್ಕಿ, ಪಾಪ ಸುಮಾರು ಜನ ಅವ್ರವ್ರ ಪ್ರೀತಿಯಿಂದ ಒಬ್ರು ಅಕ್ಕಿ ಸ್ಪಾನ್ಸರ್ ಮಾಡಿದ್ದಾರೆ, ವೆಜಿಟೇಬಲ್ ಸ್ಪಾನ್ಸರ್ ಮಾಡಿದ್ದಾರೆ, ಎಣ್ಣೆ, ಈ ಥರ ಎಲ್ಲರೂ ಅದನ್ನು ಗ್ರಾಸರೀಸಲ್ಲಿ ಸ್ಪಾನ್ಸರ್ ಮಾಡಿದ ಅದನ್ನು ಮಾಡಿ ನಾವು ಎಲ್ಲರಿಗೂ ಹಂಚಿದ್ದೀವಿ. ಬಟ್ ಒಂದು ಊಟಕ್ಕೆ ಇಷ್ಟು ಅಂತ ನಾವು ಫಿಕ್ಸ್ ಮಾಡೋಕ್ಕೆ ಹೋಗಿಲ್ಲ. ಅದೇ ಇದು ಏನಂದರೆ ಅಸೋಸಿಯೇಷನ್ನಲ್ಲಿ ಏನಾಗುತ್ತೆ ಅಂದರೆ ಅವರು ಬರೋ ಸರಿ ಇರಬೇಕು ಸರ್. ನಿಜವಲ್ಲೂ ನನಗಂತೂ ಪ್ರತಿಯೊಂದಕ್ಕೂ ವಿರೋಧ ಮಾಡೋದು, ಪರ ಮಾಡೋದು, ಇದೊಂಥರ ಬಯಸ್ಟ್ ಆಗೋಯ್ತು. ಚೇಂಜ್ ಆಗ್ಬೇಕು ಸರ್. ಅದು ನನಗೆ ಯಾಕೋ ನಿಜವಲ್ಲೂ ನೋಡಿ 2 ವರ್ಷ ಆಯಿತು, ಬೇರೆಯವ್ರಿಗೂ ಚಾನ್ಸ್ ಸರ್. ಸುರ್ಜಿತ್ ಶರ್ಮಾ ನೋಡಿ ಡೇ ಒನ್ ಎಲೆಕ್ಷನಿಂದ ಇದ್ದಾರೆ. ಅದೇ ನಾನು ಕೇಳ್ಪಟ್ಟೆ. ಒಟ್ನಲ್ಲಿ ನಾನು ಡೇ 1 ಇಲ್ಲ, EC2 ನೋಡ್ಕೊ ಬರ್ತಾ ಇದ್ದೀನಿ ಸರ್. ಇವಾಗ ನಿಜವಲ್ಲೂ ಹಾವು ಯಾವತ್ತಿದ್ರು ವಿಷಯನೇ ಕಚ್ಚೋದನ್ನಕ್ಕೆ ಎಕ್ಸಾಂಪಲು ಸುರ್ಜಿತ್ ಶರ್ಮಾನೇ. EC6 ಏನು ಯಾರು ಸಿಕ್ಕರು ನಮಸ್ಕಾರ ಏನು ಆ್ಯಕ್ಟಿಂಗ್ ಮಾಡ್ತಾನೆ. ಬಟ್ ಒಳಗಡೆ ವಿಷಯ ಹಂಗೆ ಇದೆ. ಎಷ್ಟು ವಿಷಯ ಅಂದರೆ EC2 ಇದೇ ರವಿ ಬೊಳೇರೆ ಇವರೆಲ್ಲ ಸೇರಿಕೊಂಡು ಎಲೆಕ್ಷನ್. ನಾನೊಂದು ಹೇಳ್ತೀನಿ. ಏನಾಯಿತು ಅಂದರೆ ಫಸ್ಟು ಟೋಸ್ಟ್ ಮಾಸ್ಟರ್ಸ್ ಅಂತ ಒಂದು ಈವೆಂಟ್ ಆರ್ಗನೈಸ್ ಮಾಡಬೇಕಾಗಿತ್ತು. ಹೌದು, ಓಕೆ. ಆವಾಗ ನಾನು EC6 ಸ್ಟಾರ್ಟಿಂಗ್ ಅಲ್ಲ, EC7 ಬಂತು. ಸುರ್ಜಿತ್ ಶರ್ಮನ ಹತ್ರ ಹೋಗಿದ್ದೆ ನಾನು, ಕೇಳಿದೆ ಈ ಥರ ಟೋಸ್ಟ್ ಮಾಸ್ಟರ್ ಫಾರ್ ಚಿಲ್ಡ್ರನ್ ಅಂದರೆ ಫಾರ್ ಸ್ಮಾಲ್ ಚಿಲ್ಡ್ರನ್ ವಿ ಆರ್ ಹ್ಯಾಪಿ ಟು ಸಪೋರ್ಟ್, ಪ್ಲೀಸ್ ಕಮ್ ಫಾರ್ವರ್ಡ್ ಅಂತೇಳಿ ಹೇಳಿದ್ರು. ನೆಕ್ಸ್ಟು ನಾನು ಅದೇ ನಮಗೊಂದು ಇದು ಮಾಡಿದ್ರಲ್ಲಪ್ಪ, ಇದು ಸರಿಯಾಗಿ ಪ್ಲಾಂಟೇಶನ್ ಡ್ರೈವ್ನಲ್ಲಿ ಪ್ಲಾಂಟ್ಸ್ ಎಲ್ಲ ಕಟ್ ಮಾಡಕ್ಕೆ ಬಿಟ್ರಲ್ಲ. ಹೌದು. ಆ ಪ್ಲಾಂಟೇಶನ್ ಡ್ರೈವ್ ಆದಮೇಲೆ ನಾವು ಅಪೋಸ್ ಮಾಡಿದ್ವಲ್ಲ ಅವ್ರಿಗೆ. ಅದಾದಮೇಲೆ ಹೋಯ್ತೀನಿ ಕ್ಲಬ್ ಹೌಸ್ಗೆ. ಕಮರ್ಷಿಯಲ್ ಈವೆಂಟ್ ಅಂತ ಇದು ಎಸ್ಟೇಟ್ ಮ್ಯಾನೇಜರ್ ಅವ್ರು ಕಮಲಾ ಅವರು, ಅವ್ರ ಪಾಪ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಯಾರು EC ಅವರು ಏನು ಹೇಳ್ತಾರೆ ಅದನ್ನೇ ಮಾಡಿ. ಇಟ್ಸ್ ಅ ಕಮರ್ಷಿಯಲ್ ಆ್ಯಕ್ಟಿವಿಟಿ, ಸೊ ನಾವು ಚಾರ್ಜ್ ಮಾಡ್ತೀವಿ. ನಾನು ಒಂದು ಸ್ವಲ್ಪ ದಿನಗಳ ಮುಂಚೆ ಅಲ್ಲಿ ಒಂದು ಇದು ನಡೆಯುತ್ತೆ, ಇಸ್ಕಾನಿಂದ ಒಬ್ರು ಬಂದಿರ್ತಾರೆ. ಹೌದೌದು. ಅದು ಆ ಈವೆಂಟ್ಗೆ ಚಾರ್ಜ್ ಮಾಡಿದ್ದೀರಾ ಅಂತ ಮಾಡಿದ್ರು. ಎಷ್ಟು ಚಾರ್ಜ್ ಮಾಡಿದ್ದಾರೆ? 1000 ರೂಪೀಸ್. ನಮ್ಮ 3500 ಚಾರ್ಜ್ ಮಾಡೋದು ಒಳ್ಳೆ. ಓ ಸರ್, ಕರೆಕ್ಟ್ ಅಲ್ವಾ? ನೋಡಿ ಅವ್ರು 1000 ರೂಪೀಸ್ ಚಾರ್ಜ್ ಮಾಡೋದು. ಬಟ್ ಇವಾಗ MMH ಅವ್ರು ಕೇಳಬೇಕಾದ್ರೆ MMH ಅವ್ರಿಗೆ ಕ್ಲಬ್ ಹೌಸ್ನ ಏನೋ 3000 ಅಂತ ಏನೋ ಕೇಳಿದ್ರಂತೆ. ಅಲ್ಲ, 1000 ರೂಪೀಸ್ ಚಾರ್ಜ್ ಮಾಡಿದ್ರು ಇಸ್ಕಾನ್ ಅವ್ರಿಗೆ, ಯಾಕಂದರೆ ಅದು ಅವ್ರ ಈವೆಂಟ್ ಆಗಿತ್ತು. ಹಂಗಾದ್ರೆ ನಮ್ಮ ಮಕ್ಕಳೆಲ್ಲ ಇದು ಈ ಅಸೋಸಿಯೇಷನ್ ಇದು ಸರ್ ಹೇಳ್ತಿಲ್ವಾ, ಇದು ಬ್ರಿಟಿಷ್ ದಬ್ಬಾಳಿಕೆ. ಇವಾಗ ನೋಡಿ ಪಾಪ, ಇವಾಗ ಲಾಫಿಂಗ್ ಕ್ಲಬ್ ಮಾಡ್ತಾ ಇದ್ದಾರೆ. ಲಾಫಿಂಗ್ ಕ್ಲಬ್ಗೆ ಏನೂ ಚಾರ್ಜಸ್ ಇಲ್ವಂತೆ. ನಮ್ಮ ಮಕ್ಕಳು ಭರತನಾಟ್ಯ ಡ್ಯಾನ್ಸ್ ಕ್ಲಾಸ್ ಕಲಿಯೋದಕ್ಕೆ ಅದಕ್ಕೆ ಚಾರ್ಜ್ ಆಗಲ್ಲಂತೆ. ಈಗ ಅದೆಂತಕ್ಕೆ? ಇವಾಗ ಸೀನಿಯರ್ ಸಿಟಿಸನ್ಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಓಕೆ. ಬಟ್ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ತಾನೇ, ಚಂದ್ರಶೇಖರ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ತಾನೇ ದುಡ್ಡು. ಅದು ಆ್ಯಕ್ಚುಲಿ ಫ್ರೀ ಅಲ್ವಾ? ಅದು ಯಾರು ಸರ್ ಹೇಳಿದ್ದು ಫ್ರೀ ಅಂತ? ಕೇಳಿಸ್ಬಿಡಿ ನೋಡೋಣ. ಫ್ರೀ ಇಲ್ಲ ಆ ಡೆಪಾಸಿಟ್ ಇಸ್ಕೊತಾ ಇದ್ದಾರೆ ಅವರು. ಓಕೆ, ಅದು ಕಮರ್ಷಿಯಲ್ ಆಕ್ಟಿವಿಟಿ ಅಂದರೆ ಅದೇ ಈ ಅಲ್ಲಿ ಡೆಪಾಸಿಟ್ ಅಂತಂದರೆ ಏನು ಸರ್? ಅದೇನೋ ಟ್ರಾವೆಲ್ಗೆಲ್ಲ ಹೋಗ್ತಾ ಇರ್ತಾರಲ್ಲ ಸರ್. ಆಯಿತು ಕಲೆಕ್ಟ್ ಮಾಡ್ಕೊಂಡು ಆಯಿತು ಸರ್. ಇವಾಗ ಅವ್ರಿಗೆ ಹಂಗಂದ್ರೆ ನೋಡು, ಮಕ್ಳುಗಳಿಗೂ ಹಂಗಾರೆ ಏನೋ ಇದು ಮಾಡ್ಬೋದಾಗಿತ್ತಲ್ಲ. ಹಂಗಾರೆ ಮಕ್ಕಳುಗಳಿಗೂ ಮಾಡ್ಬೋದಾಗಿತ್ತು. ಬೆಳೆಯೋ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡಬೇಕಾ, ವಯಸ್ಸಾಗಿರೋರ್ಗೆ ಪ್ರೋತ್ಸಾಹ ಕೊಡ್ಬೇಕಾ? ಅದು ಏನಾಗ್ತಿದೆ ಅಂದರೆ ಈ ಅಸೋಸಿಯೇಷನ್ ಬಂದಿದೆಯಲ್ಲ EC7 ಸರ್, EC7 ಇಷ್ಟೊಂದು ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ ಮಕ್ಕಳನ್ನ. ನೋಡಿ, ನಮ್ಮ ಮಕ್ಕಳು ಅವ್ರ ಮಕ್ಕಳು ಅಂತ ಇದು ಬರಬಾರ್ದು ನಿಜವಲ್ಲ ಬರಬಾರ್ದು. ಇದು ಬಂದಾದ್ಮೇಲೆ ಆ್ಯಕ್ಚುಲಿ ಅವ್ರು ಇರೋದು ಒಳ್ಳೆ. ನಾನು ಆ್ಯಕ್ಚುಲಿ ರಿಯಲ್ ಫ್ಯಾಕ್ಟ್ ಹೇಳ್ಬೇಕಂದ್ರೆ, ನಾನು ಇಲ್ಲಿ ಸೆಟ್ಲ್ ಆಗಿದ್ದೆ ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ಗಂತಾನೆ ನಾನು ಬಂದಿದ್ದೆ. ನನ್ನ ಮಗಳಿಗೆ ಭರತನಾಟ್ಯ ಕಲಿಸ್ಬೇಕು ಅಂತಲೇ ಡೇ 1 ನಾನು ಇಲ್ಲಿ ಸೇರಿದ್ದು. ಆ್ಯಕ್ಚುಲಿ ಅವಳು ಭರತನಾಟ್ಯಗೆ ಈಗ ನೋಡಿ ಸರ್, ಇಲ್ಲೂ ಇದಿದೆ, ಭೇದ ಭಾವ ಇದೆ. ಬಟ್ ಬೇರೆ ಟೀಚರ್ ಬಗ್ಗೆ ಮಾತಾಡೋದು ತಪ್ಪಾಗೋಗುತ್ತೆ. ಅವ್ರು ಯೋಚನೆ ಮಾಡಬೇಕು, ಆ ಥರ ಎಲ್ಲ ಮಾಡಿಕೊಡ್ದು. ಮಕ್ಕಳು ಎಲ್ಲರೂ ಒಂದೇ ಅಂತ ನಾವು ಇದು ಮಾಡಬೇಕು. ಈ ಅಸೋಸಿಯೇಷನ್ ನಿಜವೂ ನನಗೆ ಅಲ್ಲ, ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಎಲ್ಲ ನಡ್ಸ್ಕೊಂಡು ಹೋಗ್ಬೇಕು. ಅಲ್ಲ, ಇವ್ರಿಗೆ ರೆಸಿಡೆನ್ಸ್ ಮೇಲೆ ದಬ್ಬಾಳಿಕೆ ಮಾಡಿ ಏನು ಸಿಗುತ್ತೆ ಫಸ್ಟ್ ಆಫ್ ಆಲ್ ಅಂತ ದಬ್ಬಾಳಿಕೆನೇ ಆಗಿದೆ. ಇವಾಗ ಓನರ್ಸು ಎಲ್ಲ ಓನರ್ಸ್ನ ಒಂದೇ ಥರ ನೋಡೋದಕ್ಕೆ ಏನಪ್ಪ ಇವ್ರಿಗೆ? ಅವ್ರಿಗೆ ಇಷ್ಟ ಬಂದಿರೋ ಓನರ್ಸ್ಗಳಿಗೆ ಒಂಥರ, ಅವ್ರಿಗೆ ಅಪೋಸಿಷನ್. ಇವಾಗ ನೋಡಿ, ನಾವು ಅವ್ರಿಗೆ ಯಾವಾಗ ಸಪೋರ್ಟ್ ಮಾಡೋದು ಅವಾಗೆಲ್ಲ ನಾವು ಒಳ್ಳೆಯವರು. ನಾವು ಯಾವಾಗ ಅವ್ರು ತಪ್ಪು ಮಾಡ್ತಾ ಇರ್ಬೇಕು ನಾವು ಅಪೋಸ್ ಮಾಡ್ತೀವೋ ನಾವೆಲ್ಲ ವಿಲನ್ಸು. ಅದು ಬಿಡಿ, ಅದು ನಾವು ಆಬ್ವಿಯಸ್ಲಿ ಅವ್ರ ತಪ್ಪನ್ನ ಎತ್ತಿಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಅದು ಇಷ್ಟ ಆಗಲ್ಲ. ಅದು ಈಗೋ ಇಷ್ಟ ಆ್ಯಟಿಟ್ಯೂಡ್, ಅದೇನು ಮಾಡೋದು.